ಹಾಯ್ ಎಲ್ಲರಿಗೂ. ತುಳುನಾಡಲ್ಲಿ ದೈವಾರಾಧನೆ ಇರ್ಬೋದು ಅಥವಾ ದುರ್ಗಾ ಪೂಜೆ ಇರ್ಬೋದು, ಒಂದು ಹೂವಿಗೆ ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಹೇಳಿದರೆ ಅದು ಕೇಪುಳ ಹೂವು. ಕೇಪುಳ ಹೂವು ಎಲ್ಲ ಮನೆಯಲ್ಲೂ ಇದ್ದೇ ಇರ್ತದೆ. ಬೇರೆ ಬೇರೆ ಬಣ್ಣದ ಕೇಪುಳ ಹೂವನ್ನು ನೋಡಿರ್ಬೋದು. ಪಿಂಕ್ ಇರ್ಬೋದು, ಹಳದಿ ಇರ್ಬೋದು, ಕೇಸರಿ, ಕೆಂಪು, ಬಿಳಿ, ಹೀಗೆ ಬೇರೆ ಬೇರೆ ಜಾತಿಯ ಕೇಪುಳ ಹೂವನ್ನು ನೋಡಿರ್ಬೋದು. ಹಾಗೆ ಕಾಡು ಕೇಪುಳ ಹೂವು ಕೂಡ ಉಂಟು. ಹೆಚ್ಚಾಗಿ ದೈವಾರಾಧನೆಯಲ್ಲಿ ಕಾಡು ಕೇಪುಳ ಹೂವನ್ನು ಬಳಸಲಾಗ್ತದೆ. ಅದು ಬಿಟ್ಟರೆ ನಾನು ತೋರಿಸ್ತಿರುವಂತಹ ಈ ಕೆಂಪು ಕೇಪುಳ ಹೂವನ್ನು ಬಳಸುವಂಥದ್ದು. ಇದು ಧಾರ್ಮಿಕವಾಗಿ ಮಾತ್ರ ಅಲ್ಲ, ಔಷಧಿಯ ದೃಷ್ಟಿಯಿಂದ ಕೂಡ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ. ಕೇಪುಳ ಹೂವನ್ನು ತೆಂಗಿನಕಾಯಿ ಎಣ್ಣೆಯ ಜೊತೆ ಕುದಿಸಿ ತಲೆಗೆ ಹಚ್ಚೋದ್ರಿಂದ ತಲೆಯ ಹೊಟ್ಟನ್ನು ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ಈ ಹೂವನ್ನು ಕುದಿಸಿ ಕುಡಿಯೋದ್ರಿಂದ ಬೇಸಿಗೆಯಲ್ಲಿ ಆಗುವಂತಹ ಆಯಾಸ, ಸುಸ್ತು ಇದಕ್ಕೆಲ್ಲ ಒಳ್ಳೆಯ ಮನೆಮದ್ದು. ಕೇಪುಳ ಹೂವಿನಿಂದ ಮಾಡಿದಂತಹ ಪೇಸ್ಟನ್ನು ಮೊಡವೆ ಇದ್ದಂತಹ ಜಾಗದಲ್ಲಿ ಹಚ್ಚಿದರೆ ಮೊಡವೆ ಕೂಡ ಬೇಗ ಕಡಿಮೆ ಆಗ್ತದೆ. ಕಾಡು ಕೇಪುಳ ಹೂವಿನ ಮನೆಮದ್ದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರುತ್ತೇನೆ. ಹಾಗೆಯೇ ಬೇರೆ ಬೇರೆ ಜಾತಿಯ ಹೈಬ್ರಿಡ್ ಕೇಪುಳ ಗಿಡಗಳನ್ನು ಕೂಡ ಸುಲಭವಾಗಿ ಮನೆಯಲ್ಲೇ ಬೆಳೆಸ್ಬೋದು. ಅದರ ಒಂದು ಕಟ್ಟಿಂಗ್ಸನ್ನು ತಗೊಂಡು ಹಟ್ಟಿ ಗೊಬ್ಬರದ ಹುಡಿ, ಗಾರ್ಡನ್ ಸಾಯಿಲ್, ಹಾಗೆ ಒಂದು ಸ್ವಲ್ಪ ಮರಳು, ಸುಟ್ಟ ಮಣ್ಣು ಇದರ ಮಿಶ್ರಣದ ಜೊತೆಗೆ ಈ ಗಿಡವನ್ನು ನೆಟ್ಟರೆ ಗಿಡ ಬೇಗ ಜೀವ ಕೂಡ ಬರ್ತದೆ, ಹಾಗೆ ಬೇಗ ಹೂವನ್ನು ಕೂಡ ಬಿಡ್ತದೆ. ನಾನೀಗ ತೋರಿಸ್ತಾ ಇದ್ದೇನಲ್ಲ, ಇದು ಕೆಂಪು ಕೇಪುಳ ಹೂವು. ಗೊಂಚಲು ಗೊಂಚಲಾಗಿ ಬಿಡುವಂತಹ ಹೂವು. ಇದು ಗಾತ್ರದಲ್ಲಿ ದೊಡ್ಡ ಆಕಾರದಲ್ಲಿ ಇರ್ತದೆ. ದೈವಾರಾಧನೆಯಲ್ಲಿ ಜಾಸ್ತಿಯಾಗಿ ಕಾಡು ಕೇಪುಳ ಹೂವನ್ನು ಬಳಸಲಾಗ್ತದೆ. ಹಾಗೆ ದುರ್ಗಾ ಪೂಜೆಯಲ್ಲಿ ಈ ಹೂವನ್ನು ಬಳಸಲಾಗ್ತದೆ. ಬಿಸಿಲಿದ್ದಂತಹ ಜಾಗದಲ್ಲಿ ಗಿಡವನ್ನು ನೆಟ್ಟರೆ ಚೆನ್ನಾಗಿ ಬೆಳೀತದೆ, ಹಾಗೆ ಜಾಸ್ತಿ ಹೂವನ್ನು ಕೊಡ್ತದೆ. ನಾನೀಗ ತೋರಿಸ್ತಾ ಇದ್ದೇನಲ್ಲ ಕೇಪುಳ ಹೂವು, ಇದಕ್ಕೊಂದು ಸಾಧಾರಣ 10 ವರ್ಷ ಆಗಿರ್ಬೋದು. ಈಗ ಕೂಡ ಎಂತ ಸಹ ಆಗಲಿಲ್ಲ. ಹಾಗಾಗಿ ಈ ಕೇಪುಳ ಹೂವು ಧಾರ್ಮಿಕವಾಗಿ ಮಾತ್ರ ಅಲ್ಲ, ಔಷಧೀಯ ಗುಣದಿಂದಲೂ ಕೂಡ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇವತ್ತಿನ ವಿಡಿಯೋ ಹಾಗಾಗಿ ಈ ಕೇಪುಳ ಹೂವಿನ ಬಗ್ಗೆ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಹೆಚ್ಚಿನ ಮಾಹಿತಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ಬೋದು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವಿಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.